ಸಂಘದ ವತಿಯಿಂದ ಬೀಳ್ಕೊಡುಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಈಗ ವರ್ಗಾವಣೆಗೊಂಡಿರುವ ಶ್ರೀಮತಿ ಅನಿತಾರವರಿಗೂ ಸಹ ಸಂಪ್ರದಾಯದಂತೆ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೂಲತಃ ಅವರು ತವರು ಮನೆ ಗುಬ್ಬಿ, ಅದೇ ರೀತಿ ನಮ್ಮ ಸಾವಿತ್ರಿಬಾಯಿ ಪುಲೆ ಸಂಘ ಸಹ ತವರು ಮನೆ ಅಂತೆ. ಅವರ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅದ್ರ ಜೊತೆಗೆ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು, ಇವತ್ತೇನು ಪ್ರತಿಭಾ ಪುರಸ್ಕಾರ ಇರ್ಬೋದು, ನಂತರ ಉತ್ತಮ ಶಿಕ್ಷಕಿಯರು ಕೂಡ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಮಾಡ್ತಾ ಇರ್ತಾರೆ. ಅವನ್ನೆಲ್ಲ ಇವತ್ತು ನಾನು ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಹೋಬಳಿ ಘಟಕಗಳು, ಮಹಿಳಾ ಶಿಕ್ಷಕರಿಗೆ ಹೋಬಳಿವಾರು, ಪ್ರೌಢಶಾಲೆ ಮತ್ತೆ ಪ್ರಾಥಮಿಕ ಶಾಲೆ ಎರಡು ವಿಭಾಗಗಳಿಗೂ ಕೂಡ ಯಾವುದೇ ಕಾರಣಕ್ಕೂ ಶಾಲಾ ಅವಧಿಯಲ್ಲಿ ಒಂದು ಸಭೆ ಕೂಡ ಮಾಡಲ್ಲ, ಒಂದು ಫಂಕ್ಷನ್ ಕೂಡ ಮಾಡಲ್ಲ, ಅದು ಯಾವುದೇ ಪ್ರೋಗ್ರಾಮ್ಸ್ ಮಾಡಲ್ಲ. ಅದೇ ರೀತಿ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀವಿ. ಇಡೀ ರಾಜ್ಯದಲ್ಲಿ ಇದೇ ನಾವು ಫಾಲೋ ಮಾಡ್ತಿರೋದು. ಹಾಗೆ ನಮ್ಮ ತಾಲೂಕಲ್ಲೂ ಮಾಡಿದೀವಿ, ಮುಂದೆ ಕೂಡ ಇದೇ ತರ ಮಾಡ್ಕೊಂಡು ಹೋಗ್ತೀವಿ. ಈಗ ನಮ್ಮ ಸಂಘ ರಾಷ್ಟ್ರ ಮಟ್ಟದಲ್ಲಿ ನೋಂದಣಿಯಾಗಿದೆ. ಅದರದೇ ಉದ್ಘಾಟನಾ ಸಮಾರಂಭ 27ಕ್ಕಿದೆ. ಎಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರತಿನಿಧಿಯಾಗಿ ಎಲ್ಲರಿಗೂ ಆಹ್ವಾನಿಸ್ತಾ ಎಲ್ಲರೂ ನಮ್ಮ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.